ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನೋ ಆಗಿದೆ. ಆದ್ರೆ ಈ ಮೈತ್ರಿ ವಿಚಾರಕ್ಕೆ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಗೊಂದಲನೂ ಇದೆ. ಹೊಂದಾಣಿಕೆ ಸಮನ್ವಯ ಅನ್ನೋದು ಅಷ್ಟರ ಮಟ್ಟಿಗಿಲ್ಲ. ಅವ್ರು ಹೇಳಿದ್ ಇವ್ರಿಗೆ ಆಗ್ತಿಲ್ಲ, ಇವ್ರು ಹೇಳಿದ್ ಅವ್ರಿಗೆ ಆಗ್ತಾ ಇಲ್ಲ. ಇದನ್ನ ಹೀಗೆ ಬಿಡ್ತು ಅಂತಂದ್ರೆ ಸಮಸ್ಯೆ ಆಗುತ್ತೆ. ಕೇವಲ ಎಲೆಕ್ಷನ್ಗೆ ಮಾತ್ರ ಮೈತ್ರಿ ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರವರು ವರ್ಚಸ್ಸಿಗೆ ತಕ್ಕಂತೆಗೆ ಮೈತ್ರಿ ಸ್ವಲ್ಪ ಕಿರಿಕಾಗ್ತಾ ಇದೆ. ಸೊ ಇದೀಗ ಎಲೆಕ್ಷನ್ಸ್ ಗಳು ಬರ್ತಾ ಇದೆ, ಸ್ಥಳೀಯ ಮಟ್ಟದ ಚುನಾವಣೆಗಳೆಲ್ಲ ಬರ್ತಾ ಇದೆ. ಹಾಗಾಗಿ ಈ ಮೈತ್ರಿ ವಿಚಾರದಲ್ಲಿ ದೋಸ್ತಿ ನಡುವೆ ಗೊಂದಲ ಬಗೆಹರಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಶೀಘ್ರವೇ ಸಮನ್ವಯ ಸಮಿತಿ ರಚನೆಗೆ ಮುಂದಾಗ್ತಾ ಇರುವಂತದ್ದು ದೋಸ್ತಿ. ಸಮನ್ವಯ ಸಮಿತಿ ರಚನೆ ಆಗಿದೆ ಅಂತ ಬಿಜೆಪಿ ದೆಹಲಿ ಮೂಲಗಳು ಹೇಳ್ತಾ ಇದೆ. ಸಿಎಂ ವಿಷಯದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡ್ತಾ ಇರುವಂತ ಜೆಡಿಎಸ್ ಈ ವಿಚಾರದಿಂದ ವಿಚಲಿತರಾಗಿರುವಂತದ್ದು ಬಿಜೆಪಿ ನಾಯಕರು. ಜೆಡಿಎಸ್ ಪ್ರಾಬಲ್ಯ ಇರುವಂತ ಪ್ರದೇಶಗಳಲ್ಲಿನ ಪಕ್ಷ ಸಂಘಟನೆಗೆ ಆಕ್ಷೇಪ. ಸಮಸ್ಯೆ ಬಗೆಹರಿಸದೇ ಇದ್ರೆ ಸಂಕಷ್ಟ ಪಕ್ಕ ಅಂತ ನಾಯಕರುಗಳು ಅನ್ಕೊಂತಾ ಇದ್ದಾರಂತೆ. ಇತ್ತ ಬಿಜೆಪಿ ಬಲ ಹೊಂದಿರುವಂತ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಮೈತ್ರಿ ಸಮಸ್ಯೆ ಆಗತ್ತೆ. ಈ ಕಾರಣದಿಂದ ಸಮನ್ವಯ ಸಮಿತಿ ಅಗತ್ಯ ಅಂತ ನಾಯಕರುಗಳ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸೊ ಇವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದ್ ಸಮಿತಿ ಬೇಕಾಗತ್ತೆ. ಸಮನ್ವಯ ಸಮಿತಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಆದಷ್ಟು ಬೇಗ ನಾವು ಸಮನ್ವಯ ಸಮಿತಿಯನ್ನ ರಚನೆ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಬ್ರೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಬಿಜೆಪಿಯ ಪ್ರಾಬಲ್ಯದ ಬಗ್ಗೆ, ಬಿಜೆಪಿಯ ವರ್ಚಸ್ಸಿನ ಬಗ್ಗೆ, ಬಿಜೆಪಿಯ ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತಾರೆ. ಜೆಡಿಎಸ್ನವರು ನಮ್ಮ ವರ್ಚಸ್ಸು, ನಮ್ಮ ಅಭ್ಯರ್ಥಿಗಳು, ಮುಂದಿನ ಸಿಎಂ, ಈ ತರದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ. ಇದು ಹೆಂಗಾಗುತ್ತೆ ಅಂತಂದ್ರೆ ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ. ಅಂದ್ರೆ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು, ಮೋದಿ, ಅಮಿತ್ ಶಾ ಇವ್ರುಗಳು ಮಾತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೇನೋ. ದೇವೇಗೌಡರು, ಕುಮಾರಸ್ವಾಮಿ, ಮೋದಿ, ಅಮಿತ್ ಶಾ ಅವರು. ಈ ರಾಜ್ಯದ ಮಟ್ಟದಲ್ಲಿ ಯಾಕೆ ಇದು ಆಗ್ಬಿಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅವ್ರು ಹೇಳಿದ್ ಇವ್ರಿಗೆ ಆಗಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕೊಡೋ ಸ್ಟೇಟ್ಮೆಂಟ್ಗಳೇ ಇವ್ರಿಗೆ ಇಷ್ಟ ಆಗಲ್ಲ ಬಿಜೆಪಿಗರಿಗೆ ಸ್ಥಳೀಯ ಮಟ್ಟದಲ್ಲಿ. ಹಂಗೆಲ್ಲ ಕೊಡಕ್ ಹೋಗ್ಬೇಡಿ, ನೀವಿನ್ನು ಚಿಕ್ಕವರು, ಅನುಭವ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲ್ಲ. ಹಂಗಾಗಿ ಸಮನ್ವಯ ಸಮಿತಿ ಅಗತ್ಯ ಅಂತ ನಾಯಕರುಗಳು ಅಭಿಪ್ರಾಯ ಪಡ್ತಾ ಇದ್ದಾರಂತೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಸುಮಾರು ದಿನಗಳಿಂದಲೂ ಕೂಡ ಈ ಮೈತ್ರಿ ವಿಚಾರದಲ್ಲಿ ಗೊಂದಲ ಇದೆ. ಸ್ಥಳೀಯ ಮಟ್ಟದ ನಾಯಕರುಗಳು ಯಾಕೋ ಹೊಂದಾಣಿಕೆ ಅನ್ನೋದೇ ಆಗ್ತಾ ಇಲ್ಲ. ಸೊ ಸಮನ್ವಯ ಸಮಿತಿಯ ಅಗತ್ಯ ಎಷ್ಟು ಮಟ್ಟಿಗಿದೆ, ಇದಕ್ಕೆ ಏನ್ ಚಿಂತನೆ ನಡೆದಿದೆ ಅಂತ? ನೀತಿ ಮೈತ್ರಿ ಪಕ್ಷಗಳು ಈಗ ಅಂದ್ರೆ ರಾಜ್ಯದಲ್ಲಿ ದೋಸ್ತಿಯನ್ನ ಮಾಡಿಕೊಂಡ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನು ಮಾಡಿಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ ರಾಜಕೀಯದಲ್ಲಿ ಮುನ್ನಡೀತಾ ಇದೆ. ಈ ರಾಜಕೀಯ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಆದರೆ ಈಗ ಆ ಮೈತ್ರಿ ವಿಚಾರದಲ್ಲಿ ಹಲವಷ್ಟು ಅನುಮಾನಗಳು, ಗೊಂದಲಗಳು ಹೇಳ್ತಾ ಇದೆ. ಎರಡೂ ಪಕ್ಷಗಳ ನಾಯಕರು ಮೈತ್ರಿ ವಿಚಾರಕ್ಕೆ ತಮ್ಮ ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಮಾಡ್ತಿದ್ದಾರೆ. ಸೊ ಈ ಮೈತ್ರಿ ವಿಚಾರದ ಹೊಂದಾಣಿಕೆಯ ಕೊರತೆಯ ಲೆಕ್ಕಾಚಾರಗಳು ಪಕ್ಷದ ಬೆಳವಣಿಗೆಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಮಾತನ್ನು ಎರಡೂ ಪಕ್ಷದ ನಾಯಕರು ಹೇಳ್ಕೊಂಡಿದ್ದಾರೆ. ಇದೇ ರೀತಿ ಮುಂದುವರೆದಿದ್ದಾದಲ್ಲಿ ತಾವು ಮೈತ್ರಿಯನ್ನು ಯಾವ ಕಾರಣಕ್ಕೆ ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಮರೆತು ಪಕ್ಷಗಳು ತಮ್ಮ ತಮ್ಮ ಸ್ವಂತ ಹಾದಿಯಲ್ಲಿ ಆಗುವಂತಹ ಸಾಧ್ಯತೆಗಳನ್ನು ಹುಟ್ಟುಹಾಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಈಗ GBA ಚುನಾವಣೆಗಳು, ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ವರ್ಚಸ್ಸಿನ ಮೇಲೆ ಮತ್ತು ಸಾಧನೆಯ ಮೇಲೆ ಫಲಿತಾಂಶವನ್ನು ಬೀರಬಲ್ಲಂತಹ ಪರಿಣಾಮವನ್ನು ನೀಡಬಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲೇಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಇಲ್ಲಿಯವರೆಗೂ ಇದ್ದಂಥ ಹೊಂದಾಣಿಕೆ ಮತ್ತು ಸಮನ್ವಯದ ಕೊರತೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದಕ್ಕಾಗಿ ಎರಡೂ ಪಕ್ಷದ ನಾಯಕರು ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂತಹ ಈ ಹಿಂದೆ ಇಟ್ಟ ಬೇಡಿಕೆಯನ್ನು ಮತ್ತೊಮ್ಮೆ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಡೋದಕ್ಕೆ ಮಾತುಕತೆಯನ್ನು ಮಾಡಿದ್ದಾರೆ. ದೆಹಲಿ ನಾಯಕರ ವಲಯದಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ. ಬಿಜೆಪಿಯವರೇ ಇದಕ್ಕೆ ಸ್ಪಷ್ಟೀಕರಣವನ್ನು ಕೇಳಿದ್ದು, ರಾಷ್ಟ್ರೀಯ ನಾಯಕರು ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಮನ್ವಯ ಸಮಿತಿ ರಚನೆ ಹಿಂದಿನ ಮೂಲ ಉದ್ದೇಶ ಎರಡೂ ಪಕ್ಷಗಳ ಸಮನ್ವಯತೆ ಹೇಗೆ ಸಾಗಬೇಕು ಅಂತೇಳಿ. ಯಾಕಂದರೆ ಈಗ ನಾವು ಗಮನಿಸ್ತಿದ್ದ ಹಾಗೆ JDS ಪ್ರಾಬಲ್ಯವಿರುವ ಹಳೆ ಮೈಸೂರು, ಹಾಸನ, ಚಿಕ್ಕಮಗಳೂರು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡುವುದು ಹೇಗೆ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಪಕ್ಷದ ಅಭ್ಯರ್ಥಿಗಳನ್ನು ಹಾಕುವ ಸಂದರ್ಭ ಬಂದಾಗ ಯಾವ ಪಕ್ಷ ಪ್ರಬಲವಾಗಿರುತ್ತೋ ಆ ಅಭ್ಯರ್ಥಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಶಕ್ತಿ ಇರಲ್ಲ ಅವರಿಗೆ ಕಡಿಮೆ ಅವಕಾಶಗಳು ಸಿಗುತ್ತೆ. ಇಂಥ ಸಂದರ್ಭ ಬಂದಾಗ ಯಾರು ಯಾರಿಗೆ ಯಾವ ಕಾರಣಕ್ಕೆ ಕೆಲಸ ಮಾಡಬೇಕು, ಅದರಿಂದಾಗುವ ಲಾಭ ನಷ್ಟ ಏನು ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಕಾರ್ಯಕರ್ತ ವಲಯವನ್ನು ಕಾಡ್ತಾ ಇದೆ. ಕಾರ್ಯಕರ್ತರಿಗೆ ಉತ್ತರ ಕೊಡುವ ಸ್ಟೇಜ್ನಲ್ಲಿ ರಾಜ್ಯ ನಾಯಕರುಗಳು ಇಲ್ಲದೇ ಇರೋದ್ರಿಂದಾಗಿ ಈ ಗೊಂದಲ ಹಾಗೆ ಮುಂದುವರಿತಾ ಇದೆ. ಜೊತೆಗೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮುಖ್ಯಮಂತ್ರಿಗಳು ಯಾರು ಮುಂದಿನ ಅವಧಿಯಲ್ಲಿ ಸರ್ಕಾರ, ನಮ್ಮದೇ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಈಗಾಗಲೇ JDS ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ತಾ ಬರ್ತಾ ಇದೆ. ಸೊ ಹೀಗಿದ್ದಾಗ ಮೈತ್ರಿಯಲ್ಲಿ ಒಂದೇ ಪಕ್ಷ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಾದರೆ ಬಿಜೆಪಿ ಪಕ್ಷದ ಕತೆ ಏನು, ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಅಸ್ತಿತ್ವ ಏನು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳನ್ನು ಮನಗಂಡಿರುವಂಥ ಬಿಜೆಪಿ ನಾಯಕರು ಹಾಗೆ JDSನ ಮುಖಂಡರುಗಳು ತಮ್ಮ ತಮ್ಮ ಪರವಿರುವಂಥ ವಿಚಾರಗಳನ್ನು ಮುನ್ನೆಲೆಗೆ ತಂದು ಅವರವರ ಪಕ್ಷದ ನಾಯಕರ ಬಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ವರಿಷ್ಠರ ಬಳಿಗೆ ಈ ಸಮನ್ವಯದ ವಿಚಾರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕುಮಾರಸ್ವಾಮಿ ಹಾಗೆ ಬಿಜೆಪಿಯ ರಾಜ್ಯ ನಾಯಕರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಕಾರ್ಯಕಾರಿಣಿ ಸಭೆಯ ಬಳಿಕ ಈ ಒಂದು ವಾರದ ಒಳಗಾಗಿ ಈ ಸಂಬಂಧ ದೆಹಲಿಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡುವಂಥ ಚಿಂತನೆ ನಡೆದಿದೆ. ಇಲ್ಲಿ ಮೈತ್ರಿಯ ಲೆಕ್ಕಾಚಾರ ಹೇಗಿರಬೇಕು, ಯಾರ ಪಾಲು ಎಷ್ಟು, ಅಥವಾ ಮೈತ್ರಿ ನಿರ್ಧಾರ ಏನಾಗಲಿದೆ ಅನ್ನೋದನ್ನು ಬಿಜೆಪಿಯ ವರಿಷ್ಠ ನಾಯಕರು ಅಂತಿಮಗೊಳಿಸಿ JDSನ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿ ಆ ಸಂದೇಶವನ್ನು ರಾಜ್ಯಕ್ಕೆ ತಲುಪಿಸಲಿದ್ದಾರೆ. ಆ ಮುಖಾಂತರ ಈಗ ಸಮನ್ವಯದ ಕೊರತೆಯನ್ನು ಎದುರಿಸುತ್ತಿರುವಂಥ ತಂಡಕ್ಕೆ ಎರಡೂ ಪಕ್ಷಗಳಿಗೆ ಸಮನ್ವಯ ಸಮಿತಿಯೊಂದನ್ನು ರಚನೆ ಮಾಡಿ ಎರಡೂ ಪಕ್ಷದ ಪ್ರಮುಖರನ್ನು ಅಲ್ಲಿ ನೇಮಕ ಮಾಡುವಂತಹ ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ, ಕುಮಾರಸ್ವಾಮಿ ಅವರ ಹೆಗಲಿಗೆ ಈ ಸಮಿತಿಯಲ್ಲಿ ಯಾರಿರಬೇಕು ಅನ್ನೋದನ್ನು ನೇಮಕ ಮಾಡುವ ಅಥವಾ ಹೆಸರನ್ನು ಶಿಫಾರಸು ಮಾಡುವಂತಹ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ ಬಿಜೆಪಿ. ಸೊ ಹೀಗಾಗಿ ಗೊಂದಲದ ವಿಚಾರಕ್ಕೆ ಎಲ್ಲೂ ಆಸ್ಪದ ಕೊಡದ ರೀತಿಯಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಮಾಡ್ತಾ ಮಿತ್ರ ಪಕ್ಷವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಯೋಚನೆಯನ್ನು ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ JDS ಸಹಕಾರ ಕೊಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಸಮನ್ವಯ ಸಮಿತಿ ರಚನೆಯಾಗಿ ಮುಂಬರುವ ಚುನಾವಣೆಗಳಲ್ಲಿ ಮೈತ್ರಿಯ ತಂಡವಾಗಿ ಇದು ಕೆಲಸ ಮಾಡಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗೆ.